ಅಲ್ಲಿದ್ದವರೆಲ್ಲ ಮುಖ್ಯಮಂತ್ರಿಗಿನ್ನ ದೊಡ್ಡವರ. ಪ್ರಧಾನಿಗಳು ಕೂಡ ಎದ್ದು ನಿಂತು ಅವ್ರಿಗೆ ಕೈ ಮುಗಿದು ಶೇಕ್ ಹ್ಯಾಂಡ್ ಮಾಡುವಂತದ್ದ ನೋಡಿರ್ತೀವಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಡಿದಂತ ಒಂದು ಅಪಮಾನನ ಪಾಪ ಜಮೀರ್ ಅಹಮದ್ ಖಾನ್ ಅವರು ಎದಳಿ 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 ಸಿಎಂ ಬರ್ತಾವ್ರು, ಎದಳಿ ಎದಳಿ. ಸಿದ್ದರಾಮಯ್ಯ ಕೈಯೂ ಮುಗಿಯಲ್ಲ, ಸಿದ್ದರಾಮಯ್ಯ ಕಡೆ ಹೆಚ್ಚಿಗೆ ಗಮನನೂ ಕೊಡಲ್ಲ. ಅವ್ರು ಕೂತಿರ ಪಾಡ್ ಕೂತಿರ್ತಾರೆ. ಒಬ್ಬ ಜಿಲ್ಲಾಧಿಕಾರಿ ನನ್ ಸರಿ ಸಮನಾಗಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಬಂದಂತ ಕೋಪ ಇಲ್ಲಿ ಯಾಕೆ ಬರ್ಲಿಲ್ಲ? ಅಲ್ಲಿರುವಂತ ಸಿದ್ದರಾಮಯ್ಯ, ಈ ಕಾರ್ಯಕ್ರಮದಲ್ಲಿ ಇದ್ದಂತ ಸಿದ್ದರಾಮಯ್ಯ ಇಬ್ರು ಒಂದೇನಾ? ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ರಾಜ್ಯದ ಮುಖ್ಯಮಂತ್ರಿಗಳನ್ನ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಅವರನ್ನೇ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಆ ಮುಖ್ಯ ಅತಿಥಿಗಳು ಅಂದರೆ ಆ ಮುಖ್ಯಮಂತ್ರಿಗಳು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಇತರೆ ಗಣ್ಯರು, ಮುಖಂಡರು, ಅವರು ಮುಖ್ಯಮಂತ್ರಿಗಳು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಒಂದು ವಾಡಿಕೆ, ಒಂದು ಪ್ರೋಟೋಕಾಲ್. ಅದು ಮುಖ್ಯಮಂತ್ರಿಗಳು ಆ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅಂತಲ್ಲ, ಬದಲಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂಥದ್ರಲ್ಲಿ ಮುಖ್ಯಮಂತ್ರಿಗಳೇ ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಕೈ ಮುಕ್ಕೊಂಡು ಚೇರ್ ಮೇಲೆ ಕೂತಿರುವಂಥ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಸಾಕಷ್ಟು ಜನ ಎದ್ದು ನಿಂತು ಅವರಿಗೆ ಇವ್ರು ಮಾಡುವಂಥ ನಮಸ್ಕಾರಕ್ಕೆ ಅವರು ಕೂಡ ಪ್ರತಿಯಾಗಿ ನಮಸ್ಕಾರ ಮಾಡಿ ವೇದಿಕೆಗೆ ಸ್ವಾಗತ ಮಾಡ್ತಾರೆ. ಆದರೆ ಕೆಲವೊಂದಷ್ಟು ಒಂದು 3-4 ಜನ ಮಾತ್ರ ಮುಖ್ಯಮಂತ್ರಿಗಳೇ ಅವರ ಬಳಿಯಲ್ಲಿ ಕೈ ಮುಕ್ಕೊಂಡು ನಡ್ಕೊಂಡು ಹೋಗಿ ಅವರ ಚೇರ್ ಹತ್ರ ಕೈ ಮುಗಿದ್ರೂ ಕೂಡ ಅವ್ರು ಯಾರೂ ಕೂಡ ಸಿದ್ದರಾಮಯ್ಯರನ್ನ ಕೇರು ಮಾಡಲ್ಲ, ಒಂದು ಕೈಯೂ ಮುಗಿಯಲ್ಲ, ಎದ್ದು ನಿಂತ್ಕೊಳಲ್ಲ. ಈ ರೀತಿಯಾದಂಥ ಒಂದಷ್ಟು ಕಸಿವಿಸಿಯಾದಂಥ ಸನ್ನಿವೇಶ ಇತ್ತೀಚೆಗೆ ನಡೀತು. ಎಲ್ಲಿ ಏನು ಅಂತ ಹೇಳ್ತೀನಿ. ಮೊದಲಿಗೆ ಫುಟೇಜ್ ಇದೆ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಇದು ಇತ್ತೀಚೆಗೆ ನಡೆದಂಥ ಈದ್ ಮಿಲಾದ್ ಏನಿತ್ತು, ಆ ಒಂದು ಹಬ್ಬದ ದಿನದಂದು ಅರಮನೆ ಮೈದಾನದಲ್ಲಿ ಮಿಲಾದ್ ಸಮಿತಿ ಆಯೋಜಿಸಿದಂತಹ ಅಂತಾರಾಷ್ಟ್ರೀಯ ಮಿಲಾದುನ್ನಬಿ ಸಮಾವೇಶ ನಡೆಯಿತು. ವಸತಿ ಸಚಿವರು ಹಾಗೂ ಸಿದ್ದರಾಮಯ್ಯವರಿಗೆ ಬಹಳ ಆಪ್ತರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಆಯೋಜನೆ ಮಾಡಿ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಸಿದ್ದರಾಮಯ್ಯರು ಕೂಡ ಬಹಳನೇ ಖುಷಿಯಾದರು, ಇಷ್ಟೊಂದು ಜನ ಬಂದಿದ್ದಾರೆ ಅಂತೇಳಿ ಬಹಳ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಏನೋ ಆಯೋಜನೆ ಮಾಡಿದರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರ್ತಾರೆ. ಹೀಗಾಗಿ ಅವರನ್ನು ಜಮೀರ್ ಅಹಮದ್ ಖಾನ್ ಅವರು ವೇದಿಕೆ ಕರ್ಕೊಂಡ್ಬರ್ತಾರೆ. ಬಹಳ ದೊಡ್ಡದಾದಂಥ ವೇದಿಕೆ ಹಾಕಿರ್ತಾರೆ. ವೇದಿಕೆ ಮೇಲೆ ಸಾಕಷ್ಟು ಮುಸ್ಲಿಂ ಧರ್ಮಕ್ಕೆ ಸೇರಿದಂಥ ಮುಖಂಡರುಗಳು, ಸಾಕಷ್ಟು ದೊಡ್ಡ ದೊಡ್ಡ ಹೆಸರು ಮಾಡಿರ್ತಾರೆ, ಎಲ್ಲರೂ ಕೂಡ ವೇದಿಕೆ ಮೇಲೆ ಕೂತಿರ್ತಾರೆ. ಆಗ ಸ್ಟಾರ್ಟಿಂಗಿಂದ ಎಂಡಿಗವರು ಸಿದ್ದರಾಮಯ್ಯವರು ಬರುವಂಥ ಸಮಯದಲ್ಲಿ ಫಸ್ಟ್ ಲೈನಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಕೈ ಮುಕ್ಕೊಂಡು, ಸಾಮಾನ್ಯವಾಗಿ ಅಷ್ಟೆಲ್ಲ ಕೈ ಮುಗ್ಗಿಲ್ಲ ಸಿದ್ದರಾಮಯ್ಯವರು, ಬಟ್ ಈ ಕಾರ್ಯಕ್ರಮದಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ಅಂತೇಳಿ ವೇದಿಕೆ ಮೇಲೆ ಇದ್ದವರು ಎಲ್ಲರಿಗೂ ಕೈ ಮುಕ್ಕೊಂಡು ಬರ್ತಾರೆ. ಆದರೆ ಅದರಲ್ಲಿ ಒಂದು 4-5 ಜನ ಮುಸ್ಲಿಂ ಮುಖಂಡರುಗಳು ಮಾತ್ರ ಸಿದ್ದರಾಮಯ್ಯರು ಅವ್ರು ಕೂತಿರ ಚೇರ್ ಹತ್ರಕ್ಕೆ ಹೋಗಿ ನಿಂತ್ಕೊಂಡು ಕೈ ಮುಗಿದ್ರೂ ಕೂಡ ಅವ್ರು ಕ್ಯಾರೇ ದಾಸಯ್ಯನಲ್ಲ, ಅವ್ರ ಪಾಡ್ಗೆ ಅವ್ರು ಕೂತಿರ್ತಾರೆ. ಪಾಪ ಜಮೀರ್ ಅಹಮದ್ ಖಾನ್ ಅವರು ಎದಳಿ 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 ಸಿಎಂ ಬರ್ತಾವ್ರು, ಎದಳಿ ಎದಳಿ ಕೈ ಮುಗಿರಿ ಅಂತ ಹೇಳಿ ಎಬ್ಬಿಸ್ತಾರೆ. ಆದರೆ ಕೆಲವ್ರು ಎದೊಳ್ತಾರೆ, ಇನ್ನು ಕೆಲವ್ರು ಜಪ್ಪ ಅಂದರೂ ಕೂಡ ಸಿದ್ದರಾಮಯ್ಯರ ಕೈಯೂ ಮುಗಿಯಲ್ಲ, ಸಿದ್ದರಾಮಯ್ಯರ ಕಡೆ ಹೆಚ್ಚಿಗೆ ಗಮನನೂ ಕೊಡಲ್ಲ, ಅವ್ರು ಕೂತಿರೋ ಪಾಡ್ ಕೂತಿರ್ತಾರೆ. ಬಟ್ ಸಿದ್ದರಾಮಯ್ಯವರು ಇನ್ನೇನು ಮಾಡೋಕ್ಕಾಗತ್ತೆ, ಹಿಂದೆ ಅವ್ರ ಆತ್ಮ ಜಮೀರ್ ಬೇರೆ ಇರ್ತಾರಲ್ವಾ. ಹೀಗಾಗಿ ನಕ್ಕೊಂಡು ಅವ್ರ ಪಾಪ ಬಂದು ವೇದಿಕೆ ಮೇಲೆ ಅವ್ರಿಗಿದ್ದಂಥ ಚೇರಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಇರುವಂತಹದ್ದು, ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸ್ವಲ್ಪ ಕಸಿಬಿಸಿ ಆಗುತ್ತೆ, ಅವ್ರ ಮುಖದ ರಿಯಾಕ್ಷನ್ನ ನೋಡಬೇಕು. ಅವಾಗ ಅದರಲ್ಲಿ ಕೆಲವರು ಸಿದ್ದರಾಮಯ್ಯವ್ರ ಮುಂದೆ ಬಂದು ಕೈ ಮುಗಿತಾರೆ ಅಂತ ಸಿದ್ದರಾಮಯ್ಯವ್ರನ್ನ ಬಿಟ್ಬಿಡ್ತಾರೆ, ಹಿಂದೆ ಇದ್ದಂಥ ಜಮೀರ್ ಅಹಮದ್ ಅವ್ರನ್ನ ಮಾತ್ರ ಮಾತಾಡಿಸ್ತಾರೆ. ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಸಿದ್ದರಾಮಯ್ಯವರು ವೈಯಕ್ತಿಕವಾಗಿ, ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಡಿದಂಥ ಒಂದು ಅಪಮಾನನ ಅನ್ನುವಂಥ ಪ್ರಶ್ನೆ ಕೂಡ ಈಗ ಜನಸಾಮಾನ್ಯರಲ್ಲಿ ಇದು ನೋಡಿದಾಗ ಮೂಡುತ್ತೆ. ಅಲ್ಲಿದ್ದವರೆಲ್ಲ ಮುಖ್ಯಮಂತ್ರಿಗಿನ್ನ ದೊಡ್ಡವರ. ಕೆಲವೊಂದಷ್ಟು ಕಾರ್ಯಕ್ರಮದಲ್ಲಿ ಆಗುತ್ತೆ. ಈಗ ರಾಷ್ಟ್ರಪತಿಗಳಿರ್ತಾರೆ, ಪ್ರಧಾನಿಗಳಿರ್ತಾರೆ. ಸೊ ಅಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅವ್ರಿಗೇನು ಕೆಲವರು ಎದ್ದು ನಿಂತು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಪ್ರಧಾನಿಗಳು ಕೂಡ ಕೆಲವೊಂದು ಸಮಯದಲ್ಲಿ ಎದ್ದು ನಿಂತು ಅವ್ರಿಗೆ ಕೈ ಮುಗಿದು ಶೇಕ್ ಹ್ಯಾಂಡ್ ಮಾಡುವಂಥದ್ದು ನೋಡಿರ್ತೀವಿ.
ಬಟ್ ಅವ್ರು ಮಾಡಲಿಲ್ಲ ಅನ್ನೋ ನಡೆಯುತ್ತೆ. ಯಾಕೆಂದರೆ ಹುದ್ದೆಯಲ್ಲಿ ಅವ್ರಕ್ಕಿನ್ನ ಪ್ರಧಾನಿಗಳು ರಾಷ್ಟ್ರಪತಿಗಳು ಹುದ್ದೆಯಲ್ಲಿ ಅವ್ರಕ್ಕಿನ್ನ ದೊಡ್ಡವರಾಗಿರೋವಂಥ ಕಾರಣದಿಂದಾಗಿ ಕೆಲವೊಂದು ಟೈಮ್ ಅವ್ರು ಎದ್ದು ನಿಂತು ಕೈ ಮುಗಿದ್ರು, ಅಲ್ಲೆಲ್ಲ ನಡೆಯುತ್ತೆ. ಬಟ್ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಿನ್ನ ದೊಡ್ಡವರು ಅಲ್ಲಿ ಬಂದಿಂಥವ್ರು ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಓಕೆ, ಇಲ್ಲಿ ಸಿದ್ದರಾಮಯ್ಯವರ ಒಂದು ವರ್ತನೆ ಬಗ್ಗೆ ನಾವಿಲ್ಲಿ ಮಾತನಾಡಬೇಕಾಗತ್ತೆ ಈ ಸನ್ನಿವೇಶವನ್ನು ನೋಡಿದಾಗ. ಏಕೆಂದರೆ ಈ ಹಿಂದೆ ಗಮನಿಸಿದ್ದೀರಾ, ಅದು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮದಲ್ಲಿ DC ಅವರು ಸಿದ್ದರಾಮಯ್ಯವರು ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಇರ್ತಾರೆ, ಪಕ್ಕದಲ್ಲಿ ಸ್ವಾಮೀಜಿಗಳು ಕೂತಿದ್ದಾರೆ, ಒಂದು DC ಅವರು ಬಂದು ಕೂತಿರ್ತಾರೆ. ಆಗ ಎದ್ದಿ ಹೇಯ್ ಯಾರು ನೀನು ಅಂತ ಹೇಳಿ ಗದ್ರುತ್ತಾರೆ. ಯಾಕೆ ಇಲ್ಲಿ ಕೂತಿದ್ಯಾ? ನಾನು DC ಅಂದರೂ ಕೂಡ ಇಲ್ಲೇ ಕೂತಿದ್ಯಾ, ಎದೋಗಿ ಹಿಂದೆಗಡೆ ಕೂತ್ಕೋ ಹೋಗು, ನೀನು ನನ್ನ ಸರಿಸಮನಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅಥವಾ ಸ್ವಾಮೀಜಿಗಳು ಸರಿಸಮನಾಗಿ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅಂತೇಳಿ ಒಬ್ಬ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಗದರಿ ಕಳಿಸ್ತಾರೆ. ಅಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಯ್ತು ಅನ್ನೋಂಥ ರೀತಿಯಲ್ಲಿ ಸಿದ್ದರಾಮಯ್ಯವರು ವರ್ತಿಸ್ತಾರೆ. ಒಬ್ಬ ಜಿಲ್ಲಾಧಿಕಾರಿ ನನ್ನ ಸರಿಸಮನಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅಲ್ಲಿ ಆದಂಥ ಆತ್ಮಗೌರವಕ್ಕೆ ಧಕ್ಕೆ ಅಂತೇಳಿ ಅವ್ರೇನು ಪರಿಗಣಿಸಿದ್ರೋ ಮತ್ತೊಂದಕ್ಕೋ ಅಥವಾ ಬೇರೆ ಏನೋ ಈಗೋನೋ ಗೊತ್ತಿಲ್ಲ, ಅಲ್ಲಿ ಬಂದಂಥ ಕೋಪ ಇಲ್ಲಿ ಯಾಕೆ ಬರಲಿಲ್ಲ ಅವ್ರ ಮೇಲೆ? ಬೇಡ, ಅಟ್ಲೀಸ್ಟ್ ಆಯೋಜಕರ ಮೇಲೆ ಯಾಕೆ ಅವರು ಅದನ್ನು ಅಬ್ಜೆಕ್ಷನ್ನೇ ಮಾಡಲಿಲ್ಲ? ಒಂದು ಇನ್ಯಾವುದೋ ಒಂದು ಸಮಾವೇಶದ ಕಾರ್ಯಕ್ರಮದಲ್ಲಿ BJPನವರು ಏನೋ ಹೋಗಿ ಘೋಷಣೆ ಕೂಗಿದ್ರು ಅಂತ ಹೇಳ್ಬಿಟ್ಟು ವೇದಿಕೆ ಮೇಲೆಯೇ ಆ ಜಿಲ್ಲೆಯ ಪೊಲೀಸ್ ಅಧಿಕಾರಿಯನ್ನು ಕರೆದು ಅವ್ರಿಗೆ ಆಲ್ಮೋಸ್ಟ್ ಹೊಡೆಯೋಕ್ಕೆ ಹೊರಟೋಗಿದ್ರು. ಅವತ್ತೇನಾದ್ರು ಜೊತೆಲಿ ಇದ್ದವರು ಸ್ವಲ್ಪ ತಡೀರ ಅಥವಾ ಅವರು ಆ ಪೊಲೀಸ್ ಅಧಿಕಾರಿ ಸ್ವಲ್ಪ ಹಿಂದೆ ನಿಂತಿದ್ರು ಮುಂದೆ ಬಂದಿದ್ರು ಕೂಡ ಕಪಾಳಕ್ಕೆ ಒಂದು ಏಟ್ ಬೀಳ್ತಾ ಇತ್ತು. ಅದು ಅವತ್ತು ಕೂಡ ಸಿದ್ದರಾಮಯ್ಯವರು ನಾನಿರುವಂಥ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಆಗಬಾರ್ದು ಅಂಥೇಳಿ ಅವತ್ತು ಕೂಡ ತುಂಬ ವೈಯಕ್ತಿಕವಾಗಿ ತೆಗೆದುಕೊಂಡು ನನಗೆ ಇನ್ಸರ್ಟ್ ಆಯಿತು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಹಿಂಗಾಯ್ತಲ್ಲ ಅಂತ ಹೇಳಿ ಅವತ್ತು ಕೋಪಗೊಂಡ್ರು. ಸೊ ಅಲ್ಲಿರುವಂಥ ಸಿದ್ದರಾಮಯ್ಯ ಈ ಕಾರ್ಯಕ್ರಮದಲ್ಲಿದ್ದಂಥ ಸಿದ್ದರಾಮಯ್ಯ ಇಬ್ಬರು ಒಂದೇನಾ? ಅಥವಾ ಅಲ್ಲಿದ್ದ ಸಿದ್ದರಾಮಯ್ಯವರೇ ಬೇರೆನಾ? ಅಥವಾ ಇಲ್ಲಿರುವಂಥ ಸಿದ್ದರಾಮಯ್ಯವರೇ ಬೇರೆನಾ? ಅಟ್ಲೀಸ್ಟ್ ಆ ಆಯೋಜಕರ ಹತ್ರ ಏನಾದ್ರು ಹೇಳ್ಬೋದಾಗಿತ್ತಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಇದೆಲ್ಲಕ್ಕೂ ಕೂಡ ಉತ್ತರವನ್ನು ನಾವು ಸಿದ್ದರಾಮಯ್ಯವ್ರ ಕಡೆ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅವ್ರು ಕೊಡೋದು ಇಲ್ಲ ಅಂತಲೂ ಕೂಡ ಗೊತ್ತು. ಇನ್ನೊಂದು ಪಕ್ಷ ಜಮೀರ್ ಅಹಮದ್ ಅವ್ರ ಹತ್ರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತೊಗೊಬೋದು. ಬಟ್ ಜಮೀರ್ ಅವ್ರು ಹೇಳಿನಾರು ಒಂದು ಎಷ್ಟೇ ಆಗಲಿ ಅವ್ರು ಬಿಟ್ಕೊಡೋಕ್ಕಾಗತ್ತಾ? ಅವ್ರು ಹೇಳ್ತಾರೆ ಇಲ್ಲ, ಅವ್ರಿಗೇನೋ ಸ್ವಲ್ಪ ಕಾಲಿನ ಸಮಸ್ಯೆ ಆಗಿತ್ತು ಅಥವಾ ವಯಸ್ಸಾಗಿತ್ತು, ಅವ್ರಿಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ ಅನ್ನುವಂಥ ಒಂದು ರೀಸನ್ ಕೊಡ್ಬೋದು. ಬಟ್ ಆದರೆ ಅವರನ್ನು ನೋಡಿದಾಗ ಯಾರೂ ಕೂಡ ಎದ್ದು ನಿಲ್ಲೋಕ್ಕಾಗಲ್ಲ, ಆ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಅಥವಾ ವಯಸ್ಸಾಗಿದೆ ಅಂತ ಯಾವುದೂ ಕೂಡ ಅನ್ನಿಸ್ಲಿಲ್ಲ. ಒಂದು ಜೊತೆಗೆ ಅಟ್ಲೀಸ್ಟ್ ಆಗಲಿಲ್ಲ ಅಂತಂದ್ರೂ ಕೂಡ ಕೈಯಾದರೂ ಒಂದು ಮುಗಿಬೋದು. ಈ ಥರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳೇ ನೀವು ಕೂತಿರೋ ಜಾಗತ್ತಾಗ ಬಂದು ಕೈ ಮುಗಿತವ್ರೆ ಅಂದಾಗ ಎದಳಕ್ಕಾಗಲಿರೋ ಕೈಯಾರು ಮುಗಿದು ಒಂದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಗೌರವ ಕೊಡಬೇಕಿತ್ತು, ಎಲ್ಲ ಅದು ಕೂಡ ಇಲ್ಲಿ ಸಿಗಲಿಲ್ವಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಈ ಫುಟೇಜ್ ನೋಡುವಂಥವ್ರಿಗೆ ಮೂಡುತ್ತೆ. ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.